ಗರ್ಭಿಣಿಯರ ಹಾಸ್ಟೆಲ್ನ ಒಳಗೆ ಆಗಂತುಕನೋರ್ವ ನುಗ್ಗಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಪಡೀಲ್ನಲ್ಲಿರುವ ಹಾಸ್ಟೆಲ್ನಲ್ಲಿ ನಡೆದಿದ್ದು, ದೂರು ನೀಡಿದ್ದರೂ ಪರಿಸ್ಥಿತಿಯ ಗಂಭೀರತೆ ಅರಿಯದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ನವೆಂಬರ್ 6ರಂದು ಈ ಘಟನೆ ನಡೆದಿದ್ದು, ಬಾಲಕಿಯರೇ ಇರುವ ಹಾಸ್ಟೆಲ್ಗೆ ಅಪರಿಚಿತ ವ್ಯಕ್ತಿಯೋರ್ವ ನುಗ್ಗಿದ್ದಾನೆ. ಹಾಸ್ಟೆಲ್ನ ಸಿಸಿ ಕ್ಯಾಮೆರಾದಲ್ಲಿ ಆಗಂತುಕನ ಚಲನವಲನ ದಾಖಲಾಗಿದೆ. ಮಧ್ಯರಾತ್ರಿ ಸುಮಾರು 2:30ರಿಂದ 3:30ರವರೆಗೆ ಈ ಆಗಂತುಕ ಹಾಸ್ಟೆಲ್ ಒಳಗೆ ಇದ್ದ ಎನ್ನಲಾಗಿದೆ. ಆಗಂತುಕನ ಚಲನವಲನವನ್ನು ಹಾಸ್ಟೆಲ್ ಬಾಲಕಿಯೋರ್ವಳು ಧೈರ್ಯ ಮಾಡಿ ವಿಡಿಯೋ ಕೂಡ ಮಾಡಿದ್ದಾಳೆ ಮತ್ತು ಹಾಸ್ಟೆಲ್ನ ಮೇಲ್ವಿಚಾರಕಿಗೆ ಮಾಹಿತಿ ನೀಡಿದ್ದಾಳೆ. ಬಳಿಕ ಹಾಸ್ಟೆಲ್ನ ಸಿಸಿ ಕ್ಯಾಮೆರಾ ಪರಿಶೀಲಿಸಿದ ಹಾಸ್ಟೆಲ್ ವಾರ್ಡನ್ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ಇದರ ಗಂಭೀರತೆ ಅರಿಯದ ಪುತ್ತೂರು ಮಹಿಳಾ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಲು ಉದಾಸೀನತೆ ತೋರಿದ್ದಾರೆ ಎಂದು ಆರೋಪಿಸಲಾಗಿದೆ. ನವೆಂಬರ್ 6ನೇ ತಾರೀಕು ಬೆಳಗಿನ ಜಾವ ಒಂದು 2:30ರಿಂದ 3:30 ಸುಮಾರು ಆ ಟೈಮಲ್ಲಿ ನಮ್ಮ ಹಾಸ್ಟೆಲ್ ಅಲ್ಲಿ ಅದು ಫಸ್ಟ್ ಫ್ಲೋರಿಗೆ ಅದು ಬೌಂಡ್ರಿ ದಾಟಿ ಫಸ್ಟ್ ಫ್ಲೋರಿಗೆ ಇಳಿದಿದ್ದಾನೆ ಒಬ್ಬ ಅಪರಿಚಿತ ವ್ಯಕ್ತಿ. ಅವನ ಮುಖ ಕಾಣ್ತಾ ಉಂಟು ಸಿಸಿ ಕ್ಯಾಮೆರಾದಲ್ಲಿ, ಆದ್ರೆ ಸ್ಪಷ್ಟವಾಗಿ ಯಾರು ಅಂತ ಇನ್ನೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಕಂಪ್ಲೇಂಟ್ ಅವತ್ತಿನ ದಿನವೇ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಮತ್ತೆ FIR ಕೂಡ ಆಗಿದೆ ಈಗ. ಬಟ್ ಅವ್ರು ಇನ್ನೂ ಸಿಕ್ಕಿಲ್ಲ. ಅದು ಯಾರು ಅಂತ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಹುಡುಗಿರೆಲ್ಲ ಮಲಗಿದ್ದ ಟೈಮಲ್ಲಿ 2:30ಗೆ ವಾಶ್ರೂಮ್ ಅಲ್ಲಿ ಒಂದು ಹುಡುಗಿ ವಾಶ್ರೂಮಿಗೆ ಎದ್ದಾಗ ಅವನು ಇಲ್ಲಿ ಓಡಾಡ್ತಿರೋದನ್ನ ಗಮನಿಸಿ ಅದನ್ನ ಎಲ್ರಿಗೂ ಅಡಿಗೆಯವರು ರಾತ್ರಿ ಇದ್ದಿದ್ದ ಸಿಬ್ಬಂದಿಗಳ ಗಮನಕ್ಕೆ ತಂದಿದ್ದಾರೆ. ಎಲ್ರು ಎದ್ದು ಅವನನ್ನ ಹುಡುಕಿ ನೋಡೋಷ್ಟೊತ್ತಿಗೆ ಅವನು ಪರಾರಿಯಾಗಿದ್ದಾನೆ. ಬಂದ ದಾರಿಯಲ್ಲೇ ವಾಪಸ್ ಪರಾರಿಯಾಗಿದ್ದಾನೆ. ಇಲ್ಲ, ಕಳ್ಳತನ ಅಥವಾ ಯಾವುದೇ ಘಟನೆಗಳು ನಡೆದಿಲ್ಲ. ಅವ್ನು ಸುಮ್ಮನೆ ಸಿಸಿ ಕ್ಯಾಮೆರಾ ನೋಡುವಾಗ ಅವನು ಒಳಗ್ ಬಂದು ಅಷ್ಟು ವರಾಂಡ ಪೋರ್ಟಿಕೋ ಎಲ್ಲ ಕಡೆ ಸುತ್ತಾಡಿ ಹಾಗೆ ವಾಪಸ್ ಹೋಗಿದ್ದಾನೆ. ಹಿಂದೆ ಇಂಥದ್ದು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಯಾವತ್ತೂ ಆಗಿಲ್ಲ. ಮೊದ್ಲು ಒಮ್ಮೆ ಅಂದ್ರೆ ಒಂದು ಹುಡುಗಿಯನ್ನ ಇದ್ ಮಾಡೋದಕ್ಕಿಂತ ಒಬ್ಬ ಹುಡುಗ ಬಂದಿದ್ದ ಅಂತ ಅದು ಅವಾಗ್ಲೂ ಕೇಸ್ ಆಗಿತ್ತು. ಅದು ಕೇಸ್ ಫೈನಲ್ ಆಗಿದೆ. ಆದ್ರೆ ಅದ್ರ ನಂತರ ಯಾವುದೇ ಘಟನೆಗಳು ಇಲ್ಲಿವರೆಗೂ ಆಗಿರ್ಲಿಲ್ಲ. ಸೆಕ್ಯೂರಿಟಿ ಸಮಸ್ಯೆ ಏನೂ ಇಲ್ಲ ಸರ್. ಬೌಂಡ್ರಿ ಇದೆ, ಪೂರ್ತಿ ಸಂಪೂರ್ಣ ಹಾಸ್ಟೆಲ್ ಬೌಂಡ್ರಿ ಇದೆ. ಅದ್ರ ಮೇಲೆ ತಂತಿ ಇದೆ, ಗಾಜಿನ ಚೂರು ಹಾಕಿದೆ, ಎಲ್ಲದೂ ಇದೆ. ಇದು ಅಷ್ಟೇ ನೈಟ್ ವಾಚ್ಮನ್ ಇದ್ದಾರೆ. ಅವತ್ತಿನ ದಿನ ರಜೆ ಇದ್ರು, ವಾರದ ರಜೆ ಅವ್ರದ್ದು. ಆದ್ರೆ ಅವ್ರ ಬದಲಿಗೆ 2 ಅಡುಗೆಯವರು ನೈಟ್ ಉಳ್ಕೊಂಡಿದ್ರು. ಟೋಟಲ್ ಇಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲಿ 2 ಹಾಸ್ಟೆಲ್ ನಡೆಯುತ್ತೆ. ಪ್ರೀ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ 65 ಮಕ್ಕಳಿದ್ದಾರೆ, ಪೋಸ್ಟ್ ಮೆಟ್ರಿಕ್ ಅಲ್ಲಿ 60 ಮಕ್ಕಳು, 125 ಮಕ್ಕಳು ಇದ್ದಾರೆ. ಬಳಿಕ ಉನ್ನತ ಅಧಿಕಾರಿಗಳ ಗಮನಕ್ಕೆ ಈ ವಿಷಯವನ್ನು ತರಲಾಗಿದ್ದು, ನವೆಂಬರ್ 10ರಂದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಈ ಪಡೀಲಿನಲ್ಲಿ ಆಗಿರುವ ಪ್ರಕರಣದ ಬಗ್ಗೆ ನನಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ. ಈ ತರ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಯಾರು ಕೊಡ್ಲಿಲ್ಲ. ಕಂಪ್ಲೇಂಟ್ ಕೊಟ್ರೆ ಅದರ ಬಗ್ಗೆ ತನಿಖೆ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ. ಯಾರು ಕೂಡ ಆ ರೀತಿ ಕೆಲಸಗಳನ್ನು ಮಾಡಬಹುದು. ಮಾಧ್ಯಮದಲ್ಲಿ ಊಹಾಪೋಹಗಳು ಓಡಾಡ್ತಾ ಇದೆ, ವಾಟ್ಸಪ್ಗಳಲ್ಲಿ ಇದು ಓಡಾಡ್ತಾ ಇದೆ. ಅಧಿಕೃತವಾಗಿ ಯಾರು ಕೂಡ ಕಂಪ್ಲೇಂಟ್ ಕೊಡ್ಲಿಲ್ಲ. ಅಲ್ಲಿಗೆ ಬಂದಿರುವಂತಹ ದಾಖಲೆಗಳು ಗೊತ್ತಿಲ್ಲ, ನನ್ನ ಗಮನಕ್ಕೂ ಕೂಡ ಯಾರು ತಂದಿಲ್ಲ. ಖಂಡಿತ ಅಂತ ಕೆಲಸಗಳು ಆಗಿದ್ರೆ ಆಗಬಾರ್ದು. ಕಂಪ್ಲೇಂಟ್ ಬಂದ್ರೆ ಅದಕ್ಕೆ ವ್ಯವಸ್ಥಿತವಾದ ಕಾನೂನಿನಲ್ಲಿ ಕ್ರಮ ಕೈಗೊಳ್ಳುವಂತ ಕೆಲಸವನ್ನು ಮಾಡ್ತೇವೆ. ಅನೀಶ್, V4 ನ್ಯೂಸ್, ಪುತ್ತೂರು.